ನಾವಿವತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಯ ಶಾಸಕರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಅದೇ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬರೀ ಬೋರ್ಡ್ ಮೇಲೆ ಜೈ 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 ಅನ್ನೋದಾಗಿಬಿಡ್ತೈತೆ ಸರ್. ಮುಂಚೆ ಎಲ್ಲ ಸರ್ ಇದು ಡೆವಲಪ್ಮೆಂಟ್ ಅಷ್ಟೊಂದು ಸರಿಯಾಗಿರಲಿಲ್ಲ, ಬರೀ ಕಂಪೌಂಡ್ ಇತ್ತು. ಅತಿ ಹೆಚ್ಚು ಉತ್ಸಾಹದಿಂದ ನಮ್ಮ ಶಾಸಕರು ಇದನ್ನ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾವು ಕಡಿಮೆ ಅನಿಸ್ತದೆ. ಯಾಕಂದ್ರೆ ಅವರು ಒಂದು ಪ್ರಚಾರ ಅಂದ್ರೆ ದೂರ ಓಡಿ ಹೋಗ್ತಾರೆ ಸರ್. ಅಂದ್ರೆ ಇದು 4ನೇ ಟರ್ಮ್ ಅಂದ್ಕೊಳ್ತೀನಿ ತಮ್ಮದು. ಆಗ ನೀವು ಕಂಡಂಥ ರಾಜಕಾರಣಕ್ಕೂ ಅಥವಾ ನಿಮ್ಮ ಕಾರ್ಯವೈಖರಿಗೂ ಇವತ್ತಿನ ರಾಜಕಾರಣಕ್ಕೂ ಮತ್ತು ನಿಮ್ಮ ಕಾರ್ಯವೈಖರಿಗೂ ಏನ್ ವ್ಯತ್ಯಾಸ ಕಂಡುಕೊಂಡಿದ್ದೀರಿ? ಜನರು ನಮಗೆ ಆಶೀರ್ವಾದ ಮಾಡಿ ಕಳಿಸಿದ್ರಂತಂದ್ರೆ ನಮ್ಮ ಕರ್ತವ್ಯ ನಾವು ಎಲ್ಲರನ್ನೂ ಸಹಿತ ಒಂದ್ಸರಿ ಸಮಾನವಾಗಿ ನೋಡ್ಬೇಕು. ಯಾವ ಸಮಸ್ಯೆನ ತಾವು ಸವಾಲಾಗಿ ಸ್ವೀಕರಿಸಿ ಇದ್ರಲ್ಲಿ ನಾನು ಪಾಸ್ ಆದೆ ನೋಡಿ ಅಂತ ಹೇಳುವಂತ ಒಂದು ಹೆಮ್ಮೆ ತಮಗಿದೆ? ಆರೋಗ್ಯ, ಶಿಕ್ಷಣ, ರಸ್ತೆ, ಕುಡಿಯೋ ನೀರು ಇವೆಲ್ಲ ಮೊದಲನೇ ಆದ್ಯತೆ ಆಗ್ಬೇಕು ನಮ್ದು. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಸರ್ಕಾರಿ ಹೈಸ್ಕೂಲ್ಗಳನ್ನು ಹೊಂದಿದ್ದು ನಮ್ಮ ಬೈಲಹೊಂಗಲ ಮತಕ್ಷೇತ್ರ. ಹೈದರಾಬಾದ್ ಗ್ರೀನ್ಕೋ ಕಂಪ್ನಿ ಅಂತೇಳಿ ಪವರ್ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿ ಒಂದು ಕಂಪ್ನಿ ಬರ್ತಾ ಇದೆ. ಬೈಲಹೊಂಗಲ ಮತಕ್ಷೇತ್ರ ಹಾಗೂ ಕಿತ್ತೂರು ಮತಕ್ಷೇತ್ರದಲ್ಲಿರುವಂತಹ ಎಲ್ಲ ಕೆರೆಗಳನ್ನ ಇವತ್ತು ಮಲಪ್ರಭಾ ನದಿಯಿಂದ ತುಂಬಿಸ್ಬೇಕು ಅಂತ ಹೇಳಿ ಇವತ್ತು ಕೆರೆ ತುಂಬಿಸುವಂತಹ ಒಂದು ಯೋಜನೆ. ಕಾಂಗ್ರೆಸ್ ಒಂದು ವರ್ಗಕ್ಕೆ ಮಾತ್ರ ಟಾರ್ಗೆಟ್ ಮಾಡ್ತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲೂ ನಿಮ್ಮ ಹೆಸರನ್ನು ಕೇಳಿಲ್ಲ. ನಾವು ಲಾಬಿ ಮಾಡಕ್ ಬರಲ್ವಾ ಅಥವಾ ನಿಜಕ್ಕೂ ಆಕಾಂಕ್ಷೆ ಇಲ್ವಾ? ಜನರ ಜೊತೆ ಬೆರಿಬೇಕು, ಜನರ ಕಷ್ಟ ಸುಖದಲ್ಲಿ ನಾವು ಸಹಿತ ಭಾಗಿಯಾಗಬೇಕು. ಆವಾಗ ನೀವು ಜನನಾಯಕರಾಗಲಿಕ್ಕೆ ಸಾಧ್ಯ.